ಮುಜರಾಯಿ ಇಲಾಖೆಯ ಅದೊಂದು ನಿರ್ಧಾರ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರ ಕಣ್ಣನ್ನ ಕೆಂಪಗಾಗಿಸುವಂತೆ ಮಾಡಿದೆ. ಹಿಂದೂ ದೇವಸ್ಥಾನಗಳನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವುದಕ್ಕೆ ಮುಂದಾಗ್ತಾ ಇರುವಂತಹ ಮುಜರಾಯಿ ಇಲಾಖೆಯ ನಡೆಯ ವಿರುದ್ಧ ಈಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. 50 ದೇವಾಲಯಗಳು ಮುಜರಾಯಿಗೆ ಸೇರ್ಪಡೆ. ಮುಜರಾಯಿ ಇಲಾಖೆಯಿಂದ ಪಡೆಯಲು ಆದೇಶ. ವಿಜಯಪುರದ ದೇವಾಲಯಗಳ ಮೇಲೆ ಸರ್ಕಾರದ ಹಿಡಿತ. ಇತ್ತೀಚಿನ ದಿನಗಳಲ್ಲಿ ವಿಜಯಪುರ ಜಿಲ್ಲೆ ಒಂದಲ್ಲ ಒಂದು ಸುದ್ದಿಗೆ ಸದ್ದು ಮಾಡುತ್ತಲೇ ಇದೆ. ವಿಜಯಪುರ ಜಿಲ್ಲೆಯಲ್ಲಿ ಕನಿಹೇರಿ ಶ್ರೀ ಪ್ರವೇಶ ನಿರ್ಬಂಧಿಸಿ ಆದೇಶದ ನಂತರ ಮತ್ತೊಂದು ಹಿಂದೂ ದೇವಾಲಯಗಳ ವಶಕ್ಕೆ ಆದೇಶ ಹೊರಡಿಸಿರೋದು ಹಿಂದೂ ಸಂಘಟನೆಗಳ ಹಾಗೂ ಟ್ರಸ್ಟ್ನವರ ಕೆಂಗಣ್ಣಿಗೆ ಗುರಿಯಾಗಿದೆ. ಸರ್ಕಾರ ದೇವಾಲಯದ ಟ್ರಸ್ಟ್ನವರಿಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ, ಏಕಾಏಕಿಯಾಗಿ ವಶಕ್ಕೆ ಮುಂದಾಗಿದೆ ಎಂದು ಟ್ರಸ್ಟ್ನ ಪದಾಧಿಕಾರಿಗಳು ಬೇಸರ ಹೊರಹಾಕಿದ್ರು. ಧಾರ್ಮಿಕ ದತ್ತಿ ಇಲಾಖೆಯ ಕರ್ನಾಟಕ ಸರ್ಕಾರದವರು ಬಿಜಾಪುರದಲ್ಲಿ ನಗರದಲ್ಲಿರುವಂಥ 50 ದೇವಸ್ಥಾನಗಳನ್ನು ತಮ್ಮ ವಶದಲ್ಲಿ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನ ಇದೆ. ಈಗಾಗಲೇ ಅದಕ್ಕೆ ನೋಟಿಸ್ ಆಗಿದೆ, ಡಾಕ್ಯುಮೆಂಟ್ ಕಲೆಕ್ಷನ್ ನಡೆದದ. ಒಂದು ವೇಳೆ ಎಲ್ಲವೂ ಕೂಡ ಅವ್ರು ಅಂಡರ್ ಹೋಗ್ಬಿಟ್ರೆ ಅಲ್ಲಿ ಇದ್ದಂಥ ಆಡಳಿತ ಮಂಡಳಿ ಸಂಪೂರ್ಣ ವ್ಯವಸ್ಥೆ ತಪ್ಪು ಹೋಗ್ಬಿಡ್ತಿತ್ತು, ಅವ್ರ ಅಸ್ತಿತ್ವ ಕಳ್ಕೊಂಡ್ಬಿಡ್ತಾರೆ. ಎಷ್ಟೋ ವರ್ಷದಿಂದ ಅದನ್ನು ಒಂದು ವ್ಯವಸ್ಥೆಯಲ್ಲಿ ನಡ್ಕೊತ ಬಂದಾರೆ. ಅದಕ್ಕೆ ನಂದು ಸರ್ಕಾರ ಇದೇ ರೀತಿ ಮಾಡೋದು ತಪ್ಪದ, ಇದನ್ನು ವಾಪಸ್ ತಗೋಬೇಕು. ಇನ್ನು ಸರ್ಕಾರ ಕೂಡಲೇ ನಿರ್ಣಯವನ್ನ ವಾಪಸ್ ಪಡೆಯುವಂತೆ ಮಾಜಿ ಸಚಿವ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಆಗ್ರಹಿಸಿದ್ದಾರೆ. ಈ ಎಲ್ಲಾ ದೇವಾಲಯಗಳು ಖಾಸಗಿ ದೇವಾಲಯಗಳು ಎಂದೇ ಪ್ರಸಿದ್ಧಿ ಪಡೆದಿವೆ. ಈ ಎಲ್ಲಾ ದೇವಾಲಯಗಳು ಟ್ರಸ್ಟ್ ಅಡಿಯಲ್ಲಿಯೇ ನಿರ್ವಹಣೆಯಾಗುತ್ತಿವೆ. ಸರ್ಕಾರದಿಂದ ಯಾವೊಂದು ಅನುದಾನ ಪಡೆಯದೆ ನಡೆಯುತ್ತಿವೆ. ಈ ಎಲ್ಲಾ ವಾಸ್ತವ ಸಂಗತಿ ಗೊತ್ತಿದ್ರೂ ಸಹ ವೈಯಕ್ತಿಕ ಹಿತಾಸಕ್ತಿಯಿಂದ ದೇವಾಲಯಗಳ ಖಾಸಗಿ ಆಸ್ತಿಗಳನ್ನ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯಡಿ ತಂದು ದೇವಾಲಯಗಳ ಮಾಲೀಕರಿಗೆ ತೊಂದರೆ ನೀಡಿ ಅವರ ಆಸ್ತಿ ಕಬಳಿಸುವ ಷಡ್ಯಂತ್ರ ನಡೆದಿದೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ. 2-3 ಸಂಸ್ಥೆಗಳು ಕೈ ಬಿಟ್ಟಾರ. ಅವ್ರೇನೋ ವಶೀಲಿತ್ ಕಳಿಸೋ ಪ್ರಯತ್ನ ಮಾಡ್ಕೊಂಡು ತಗೊಂಡ್ಬಂದಾರ. ಸಿದ್ದೇಶ್ವರ ಸಂಸ್ಥೆಯ ಮೇಲೆ ನಮ್ಮ ಸುಂದರೇಶ್ವರ ದೇವಸ್ಥಾನ ಮತ್ತೊಂದು 2-3 ಅದೇ ರೀತಿ ಈಗ ಬಿಜಾಪುರ ಇರುವಂಥ 50 ದೇವಸ್ಥಾನಗಳು 50 ಕೂಡ ನೀವು ಅದನ್ನು ಕೈ ಬಿಡಬೇಕಂತೇಳಿ ನಾನು ಆಗ್ರಹ ಮಾಡ್ತೀನಿ. ದತ್ತಿ ಇಲಾಖೆಯ ಆದೇಶಕ್ಕೆ ಭಕ್ತರು ಆಕ್ರೋಶ. ಸರ್ಕಾರದ ಆದೇಶ ಹಿಂಪಡೆಯದಿದ್ರೆ ಹೋರಾಟ. ದೇವಾಲಯದ ಆಸ್ತಿ ಕಬಳಿಸಲು ಹೀಗೆ ಮಾಡಿದ್ರಾ? ಇನ್ನು ವಿಜಯಪುರದ ದೇವಾಲಯಗಳನ್ನು ಮುಜರಾಯಿ ಇಲಾಖೆ ತನ್ನ ಅಧೀನಕ್ಕೆ ಪಡೆದುಕೊಳ್ಳುತ್ತಿರುವುದು ತಿಳಿದು ಭಕ್ತರು ಸಹ ಬೇಸರ ವ್ಯಕ್ತಪಡಿಸಿದ್ದಾರೆ. ದೇವಾಲಯಕ್ಕೆ ಸೇರಿದ ಆಸ್ತಿಗಳನ್ನು ಮುಜರಾಯಿ ಇಲಾಖೆ ಎಂದು ನಮೂದಿಸುವ ನಿಟ್ಟಿನಲ್ಲಿ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಇದು ಸರಿಯಾದ ಕ್ರಮವಲ್ಲ. ವಿಜಯಪುರ ತಾಲೂಕಿನಲ್ಲಿ 87 ದೇವಾಲಯಗಳಿಗೆ ಸಂಬಂಧಿಸಿದಂತೆ ತಹಶೀಲ್ದಾರರು ಪಾಲಿಕೆ ಆಯುಕ್ತರಿಗೆ ಈ ಖಾಸಗಿ ದೇವಾಲಯಗಳ ಆಸ್ತಿಗಳಲ್ಲಿ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರ ಎಂದು ನಮೂದಿಸಲು ಮುಂದಾಗಿದೆ. ಕೂಡಲೇ ಸರ್ಕಾರ ಇದನ್ನ ಕೈಬಿಡಬೇಕು, ಇಲ್ಲದಿದ್ರೆ ಕಾನೂನು ಹೋರಾಟ ಮಾಡುತ್ತೇವೆ, ಜೊತೆಗೆ ಬೀದಿಗಿಳಿದು ಕೂಡ ಹೋರಾಟ ಮಾಡುತ್ತೇವೆ ಎಂದು ಭಕ್ತರು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಿಜಾಪುರ ನಗರದಲ್ಲಿ ಬರುವಂಥ 50ಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ದತ್ತಿ ಇಲಾಖೆಗೆ ಪಡೆದುಕೊಳ್ಬೇಕನ್ನುವಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದು ಸಮಾಜದ ವಿರುದ್ಧ ಇದೆ. ದೇವಸ್ಥಾನಗಳ ಕಮಿಟಿಗೆ ಇಲ್ಲಿವರೆಗೆ ಯಾವುದೇ ಒಂದು ನೋಟಿಸ್ ಕೊಟ್ಟಿಲ್ಲ. ಅದಕ್ಕೆ ನಮ್ಮದು ನೋಟಿಸ್ ಕೊಡಲಾರದೆ ಏಕಾಏಕಿಯಾಗಿ ಈ ದೇವಸ್ಥಾನಗಳನ್ನು ಸರ್ಕಾರ ತನ್ನ ವಶಕ್ಕೆ ಪಡ್ಕೊಳ್ಳೋಕ್ಕೆ ಏನು ಹುನ್ನಾರ ಮಾಡ್ತಾ ಇದೆ. ಇದನ್ನು ಕೈ ಬಿಡಬೇಕು. ಕೈ ಬಿಡದೇ ಇದ್ರೆ ಇದಕ್ಕೆ ಸಂಬಂಧ ನಾವು ಒಂದು ಹೋರಾಟ ಮಾಡಬೇಕಾಗ್ತದೆ. ಜಿಲ್ಲಾಧಿಕಾರಿಗಳು ಅಕ್ಟೋಬರ್ 16ರಿಂದ 2 ತಿಂಗಳುಗಳ ಕಾಲ ಕನಿಹೇರಿಯ ಕಾಡಸಿದ್ದೇಶ್ವರ ಶ್ರೀಗಳನ್ನ ಜಿಲ್ಲೆಗೆ ನಿಷೇಧಿಸಿ ಆದೇಶ ಹೊರಡಿಸಿತ್ತು. ಈಗ ವಿಜಯಪುರ ನಗರದಲ್ಲಿರೋ 50 ಹಿಂದೂ ದೇವಾಲಯಗಳನ್ನ ಧಾರ್ಮಿಕ ದತ್ತಿ ಹಾಗೂ ಮುಜರಾಯಿ ಇಲಾಖೆ ಸುಪರ್ದಿಗೆ ತೆಗೆದುಕೊಳ್ಳಲು ಜಿಲ್ಲಾಡಳಿತ ಮಹಾನಗರದಿಂದ ಆದೇಶ ಹೊರಡಿಸಿದೆ. ಇದು ಹಿಂದೂ ದೇವಾಲಯಗಳ ಟ್ರಸ್ಟ್ ಹಾಗೂ ಹಿಂದೂಗಳ ತೀವ್ರ ವಿರೋಧಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ವಿಜಯಪುರದಲ್ಲಿ ಹಿಂದೂಗಳಿಗೆ ಹಾಗೂ ಹಿಂದೂಗಳ ಭಾವನೆಗೆ ತೊಂದರೆ ಕೊಡುತ್ತಿದೆ. ಕೂಡಲೇ ಇದನ್ನ ನಿಲ್ಲಿಸಬೇಕೆಂದು ಹಿಂದೂ ಪರ ಸಂಘಟನೆಗಳು, ಹಿಂದೂ ಮುಖಂಡರು ಆಗ್ರಹಿಸಿದ್ದಾರೆ. ವಿಜಯಪುರದಿಂದ ಕ್ಯಾಮರಾಮನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿ.